ಬಬಲೇಶ್ವರ್ನಾಗ ಸಮಾವೇಶ ಮಾಡ್ಲಕೈತಿ ಅಂದ್ರೆ ಅರ್ಥೇನು MB ಪಾಟೀಲ್ರ ಚಾಲೆಂಜ್ ಅನ್ನ ನಾವು ಸ್ವೀಕಾರ ಮಾಡಿದ್ದೀವಿ. ಅದರ ನಮ್ಮ 10 ಪಟ್ಟು ಕೂಡಿಸ್ತೀನಿ ಅಂತಾರ. ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಶೈವರು ಲಿಂಗಾಯತರು ಒಂದೇ ಅನ್ನುವಂಥ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಅದರ ಬಸವಾದಿ ಪ್ರಮಥರ ಹಿಂದೂ ಸಮಾವೇಶವನ್ನ ಪ್ರಾರಂಭ ಮಾಡ್ತೀವಿ. ಎಲ್ಲ ತಾಲೂಕಿನಲ್ಲಿ ಆಯಾ ವೀರಶೈವ ಲಿಂಗಾಯತರು ಇರ್ಬೋದು, ಹಿಂದೂಗಳು ಇರ್ಬೋದು, ಅವ್ರು ಮಾಡ್ತಾರೆ. ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ಇನ್ಮ್ಯಾಗ ಸನಾತನ ಧರ್ಮದ ಬಗ್ಗೆ, ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು, ಯಾವನೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮನೆ ಕುಂಡ್ರೋದಿಲ್ಲ. ಅದೇ ಭಾಷೆಯಲ್ಲಿ, ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ. ಆ ಬಸವಣ್ಣ ಅವರ ವಿಚಾರ ಇಟ್ಕೊಂಡು ಬಳಿ ಹಾಕೋಬೇಡ್ರಿ, ಮಾಂಸ ತಿನ್ರಿ, ದಾರು ಕುಡಿರಿ, ಹಂಗಾದ್ರೆ ಅವೆಲ್ಲ ಮಠಾಧೀಶರು ನಾ ಒಂದು ಮಾತು ಹೇಳ್ತೀನಿ, ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು, ಪಾದ ಪೂಜೆ ಮಾಡಬಾರ್ದು ಹೇಳ್ಯಾರ. ಅದಕ್ಕೆ ಮ್ಯಾಗ ನೀವು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕತ್ತಾರ ಕರ್ನಾಟಕದಾಗ, ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರಿ. ಇಲ್ಲ ನಾಟಕ ಕಂಪನಿ ಇತ್ತಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ, ಇನ್ಮ್ಯಾಗ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು. ಸನಾತನ ಧರ್ಮದ ಡ್ರೆಸ್ ಇದೆ, ಅದು ಕ್ಯಾಮಿ. ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾಮಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೇನು ಹೊಡಿತಾರಲ್ಲ ಶಂಕ, ಅವ್ರ ಹಸಿರು ಅಂಗಿ ಹಾಕೊಂಡು ಅಡ್ಡಾಡ್ರಿ. ಎಲ್ಲ ಹೇಳಿ ಸಿದ್ಧಾಂತ ಯಾವ ಸಿದ್ಧಾಂತ? ಕುಂಕುಮ ಹಚ್ಕೋಬೇಡತ್ ಬಸವಣ್ಣ ಹೇಳ್ಯಾರ, ಬಳಿ ಹಾಕೋಬೇಡತ್ ಬಸವಣ್ಣ ಹೇಳ್ಯಾರ, ಸನಾತನ ಧರ್ಮಕ್ಕೆ ಬೈಯತ್ ಬಸವಣ್ಣ ಹೇಳ್ಯಾರ. ಕೂಡಲ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣವರು? ಅವರೊಬ್ಬರು ಆಸ್ತಿಕರಿದ್ರು. ಲಿಂಗಾಯತ ಧರ್ಮ ಯಾವಲ್ಲಿ ಸ್ಥಾಪನೆ ಆಯ್ತು? ಯಾರ್ಯಾರು ಸ್ಥಾಪನೆ? ಈಗ ಹೆಂಗ ಯಾರದೇ ಒಂದು ಧರ್ಮ ಆಗಲಿ, ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ, ಯಾರು ಸ್ಥಾಪಕರು ಯಾರು, ಅದ್ರ ಮುಂದಿನ ಯಾರ್ಯಾರ ಪೀಳಿಗೆ ಏನೈತಿ ನಿಮ್ಮಲ್ಲಿ ದಾಖಲೆ ಏನೈತಿ? ನೀವು ಎಲ್ಲ ಹೇಳ್ತೀರಿ ಲಿಂಗಾಯತರ ಅಂತೇಳಿ. ಅನುಭವ ಮಂಟಪ ಕಟ್ಟಿದ್ರು. ಅನುಭವ ಮಂಟಪದ ಅಧ್ಯಕ್ಷರು ಯಾರು? ಅಲಂಪ್ರಭುಗಳು. ಅಲಂಪ್ರಭು ಯಾರು? ದಲಿತರು. ಇಡೀ ಹಿಂದೂ ಸಮಾಜದಲ್ಲಿರುವಂತ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ರು. ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂತ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರೆ ವಿನಃ ಸನಾತನ ಧರ್ಮಕ್ಕೆ ಎಲ್ಲೂ ಬೈದಿಲ್ಲ, ಪಂಚಪೀಠಗಳಿಗೆ ಬೈದಿಲ್ಲ. ಕೂಡಲ ಸಂಗಮ ಸ್ವಾಮಿಗಳೇ ಏನು ನಮ್ಮ ಕೂಡಲ ಸಂಗಮಾತ ಏನು ಹೇಳಿದ್ದಾರೆ, ಕೂಡಲ ಸಂಗಮನಾಥನ ಹೆಸರೇನು ತಗೊಂಡಾರಂದ್ರೆ ಬಸವಣ್ಣವರು. ಈಗ ಹ್ಯಾಂಗ ಬಹಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಿದ್ದಾರೆ. ರಾಜಾರಾಮ್ ಮೋಹನ್ ರಾಯರ್ ಇರ್ಬೋದು, ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬುದ್ಧ ಇರ್ಬೋದು, ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಇವರೆಲ್ಲ ಸಮಾಜದಲ್ಲಿ ಅಂಕುಡಂಕುಗಳನ್ನು ತಿದ್ದಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡದಂತೆ ಬಸವಣ್ಣವ್ರು ಹೋರಾಟ ಮಾಡ್ಯಾರ. ಅವ್ರು ಎಲ್ಲರ ಹಿಂದೂ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರ. ನಿಮ್ಮ ವಚನದಾಗ ಎಲ್ಲರ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರ ಇದ್ರೆ ತೋರ್ಸ್ರಿ. ಅಲ್ಲ, ಮೊದಲಿನ ಗೌರ್ಮೆಂಟ್ ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಹೇಳ್ಬಂದ್ರು. ಈಗಿನ ಗೌರ್ಮೆಂಟ್ ಬಂದಾದ್ಮೇಲೆ ಇನ್ನೊಂದು ಸ್ಟಾರ್ಟ್ ಮಾಡಿದಾರ. ಈ ನಿಟ್ಟಿನಲ್ಲಿ ಅವ್ರಿಗೆ ಏನು ಯಾವ ತರ ಉತ್ತರ ಕೊಡ್ತಾರೆ? 2018ಕ್ಕೂ ಈ ರಾಜ್ಯದ ಜನ ಉತ್ತರ ಕೊಟ್ಟಾರೆ, 2028ಕ್ಕೂ ಈ ಜನ ಉತ್ತರ ಕೊಡ್ತಾರೆ. ನೋಡ್ರಿ, ಅವರು ಇಟ್ಟು ದಿವಸ ನಕಲಿ ಪಾಟೀಲ್ರ ಬಗ್ಗೆ ಮಾತಾಡಿದ್ರು. ಅಫಿಡೇವಿಟ್ ಪಾಟೀಲ್ರ ಅದಾರ ಬಿಜಾಪುರ್ನಾಗ ಒಂದು ಕಂಪನಿ ಅಫಿಡೇವಿಟ್ ಮಾಡ್ಕೊಂಡಾರ. ನಾ ಪಾಟೀಲ್ ಅಂತ ಅವ್ರ ಅಡ್ಡ ಹೆಸರು ಪಾಟೀಲ್ ಇಲ್ಲ, ಒರಿಜಿನಲ್. MB ಪಾಟೀಲ್ರು ಒರಿಜಿನಲ್ ಗೌಡ್ರು, ನಾನು ಒರಿಜಿನಲ್ ಗೌಡ್ರ ಅದೇನಿ. ಆದ್ರೆ ಡುಪ್ಲಿಕೇಟ್ ಗೌಡ್ರ ಜೋಡ ಮಾತಾಡ್ತಿದ್ರು. ಈಗ ನಾನು ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್
ಉತ್ತರ ಕರ್ನಾಟಕ ಗೌಡ್ರದ ಬರ್ತದ. ತಿಂಡಿ MP ಪಾಲ್ ಐತಿ ಅಟ್ ತಿಂಡಿ ನಮ್ದು ಐತಿ. ನಿಮ್ ಕಡೆ ಇರೋದು ಕೇವಲ ವಿಜಯಪುರ ನಗರದ ನಿಮ್ಮ ಬೆಂಬಲ ಮಾತ್ರ ಇದೆ ನಿಮ್ಗೆ. ನಮ್ ಕಡೆ BM ಆರ್ಮಿ ಇದೆ, ಬಸವ ಸೇನೆ ಇದೆ, ಬಸವ ದಳ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಮಸ್ತ ಸನಾತನ ಹಿಂದೂ ಧರ್ಮ ಇದೆ ನಮ್ಮ ಹಿಂದೆ. ಅದ್ರ ಮುಂದೆ ಯಾವ ಆರ್ಮಿನೂ ನಡೀದಿಲ್ಲ. BM ಆರ್ಮಿ ಒಳಗೆ ಯಾರು ಸಾಬರ್ ಅದಾರ, ಸಾಬರ್ ಆರ್ಮಿ ನಡೀದಿಲ್ಲ ನಮ್ಮ ಮುಂದೆ. ದಲಿತರು ನಮ್ಮ ಭಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬುಕ್ಕ ಹೋದ್ರೆ ನೀವೆಲ್ಲ ಅವ್ರು ಏನ್ ಹೇಳ್ಯಾರ, ಭಾರತ ಪಾಕಿಸ್ತಾನ ಹೊಡಿಬೇಕಾದ್ರೆ ಸಾಬ್ರನ್ನ ಇಲ್ಲಿದಂತ ಪಾಕಿಸ್ತಾನ ಕಳಿಸ್ಬೇಕಂತ ಹೇಳ. ಈ ಭೀಮಾ ಆರ್ಮಿ ಅವರು ಸಾಬ್ರನ್ನ ತಗೊಂಡು ಪದಾಧಿಕಾರಿ ಮಾಡೋ ಟಿಪ್ಪು ಸುಲ್ತಾನ್ ಆತ ಒಬ್ಬ ಉಪಾಧ್ಯಕ್ಷರು. ಅದಕ್ಕ ತಿಳ್ಕೋರಿ, ಭೀಮ್ ಆರ್ಮಿ ಹಿಂದೂ ಸಮಾಜವನ್ನ ಕನ್ವರ್ಟ್ ಮಾಡುವಂತ ಒಂದು ಮುಸ್ಲಿಂ ಸಪೋರ್ಟ್ ಇರುವಂತ ಒಂದು ಸಪೋರ್ಟ್. MB ಪಾಲ್ರೆ ನಿಮ್ಮ ತಾಕತ್ತೇನೆ ತೋರ್ಸ, ನನ್ನ ತಾಕತ್ ಕೇಳಿರಲ್ಲ. ನಿಮ್ಮ ಭೀಮ್ ಆರ್ಮಿ ಬರಲಿ, ನಿಮ್ಮ ಬಸವ ಅನುಯಾಯಿಗಳು ಬರಲಿ, ನೀವು ಯಾವ ಭಾಷೆದಾಗ ಉತ್ತರ ಕೊಡ್ತೀರ ಅದೇ ಭಾಷೆದಾಗ ನಾವು ಕೊಡ್ತೀವಿ. ನೀವು ಯಾರಿಗಾರ ಅನ್ಸದಂಗ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಐತೆ ಅಂತೇಳಿ ರೊಕ್ಕ ಕೊಟ್ಟು ಏನೇನು ಲಿಂಗಾಯತ ಅಂತೇಳಿ ಮಾಡಿದ್ರಲ್ಲ 2018ಕ್ಕಿಂತ ಮುಂಚೆ ಎಲ್ಲ ಕಡೆ ಟ್ರಕ್ ಕಳಿಸೋದು, ಬಸ್ ಕಳಿಸಿ ಮಂದಿನ ತಂದು ಮಾಡಿದ್ರಲ್ಲ. ಮೊನ್ನೆ ಸಣ್ಣ ಬಸವ ಸಂಸ್ಕೃತಿ ಮಾಡಿದ್ರಲ್ಲ, ಬಿಜಾಪುರನಿಂದ 300 ಬಸ್ ತೊಗೊಂಡು ಹೋಗಿ ಮಾಡಿರಿ. ನಿಮಗೆ ಚಾಮರಾಜನಗರನಿಂದ ಬಸವ ಕಲ್ಯಾಣವರೆಗೆ ಯಾರು ಸಿಕ್ಕಿಲ್ಲ. ಎಷ್ಟು ಜನ ಕೂಡಿಸಿದ್ರಪ್ಪ? 4-5 ಸಾವಿರ ಜನ ಕೂಡಿದ್ರಲ್ಲಿ. ಯಾರು ಹೂವು ಹಾಕಿದ್ರು ಸಿದ್ದರಾಮಯ್ಯ ಮ್ಯಾಗ. ಒಬ್ಬ ಸ್ವಾಮಿ ಬಾಲ್ಕಿ ಸ್ವಾಮಿ ಏನ್ ಹೇಳ್ದ, ಅವರ ಹೃದಯದಲ್ಲಿ ಬಸವಣ್ಣ ಇಲ್ಲ ಅಲ್ಲ ಅದಾನ. ಅದು ನೀವು ತಿಳ್ಕೊಂಡ್ರಿಪ್ಪ. ಹಂಗ ನಿಮಗ ವಿಜೇಂದ್ರ ಹೇಳಿರ್ತಾನ ತಿಳ್ಕೊಂಡಿರ್ತೀವಿ. ನಿಮ್ದೇ ಏನ್ ಹೇಳುದ? ನೀವೇನ ಸತಿ ಸಾವಿತ್ರಿ ಇಲ್ಲ, ವಿಶ್ವಗುರು ಬಸವ, ನೀವು ಎಲ್ಲ ಎಡ್ದಷ್ಟೇ ಇದೀರಿ. ವಿಜೇಂದ್ರ ಹುಲಿ ಅಂತ ಹೇಳಿ ಆ ರೊಕ್ಕ ಕೊಟ್ಕೊಂಡು ಹುಲಿ ಎತ್ತು ಹೊಡಿತೀವಿ. ಅವ ರೊಕ್ಕ ಕೊಡೋದು ಬಂದ್ ಮಾಡ್ಕೊಳ್ಳೇನೆ ಯತ್ನಾಳ್ ಪ್ರಭಾವ ರಾಜ್ಯದಲ್ಲಿ ಭಾರಿ. ಮತ್ತೆ ರೊಕ್ಕ ಕೊಡೇನೆ ಯತ್ನಾಳ್ ಹಳಿ ನಾಯಕ ಕೇಳಿದ್ರಲ್ಲ, ಬಿಜಾಪುರ ನಗರಕ್ಕೆ ಸೀಮಿತ ಅದೇ ಅವ್ರ ಹೆಸರನ್ನ ನೀವು ಹೇಳ್ತೀರಿ. ವಿರಾಟ್ ಸಮಾವೇಶ ಮಾಡ್ತಾ ಇದ್ದಾರೆ. ಆಮೇಲೆ ಭೀಮಸೇನ್ ಲಿಂಗಾಯತರು ಮತ್ತು ಸನಾತನ ಧರ್ಮಗಳು, ಈಗ ದಲಿತರಿಗೆ ಅವಕಾಶ ಎಷ್ಟಿದೆ ಮತ್ತು ದಲಿತರ ಪಾತ್ರ ಏನು ಸಮಾವೇಶದಲ್ಲಿ? ಆ ದಲಿತರನ್ನೇ ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ತೀವಿ ನಾವು. ಆ ದಲಿತ ಸಮಾಜ ಹಿಡಿದು ಎಲ್ಲಾ ಸಮುದಾಯದ ಸ್ವಾಮಿಗಳ ಪಾದ ಪೂಜೆ ಮಾಡಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಮುಂದೆ ಹೇಳಿ, ಹಿಂದೂ ಸಮಾಜವನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಉದಾಹರಣೆಗೆ ಚಿತ್ತಾಪುರದಲ್ಲಾಗಲಿ ಪ್ರಿಯಾಂಕಾ ಖರ್ಗೆ ಅವರು ಪಥಸಂಚಲನಕ್ಕೆ ನಿರ್ಬಂಧ ಇರುವಂಥದ್ದು, ಅಂದ್ರೆ ಓವರಾಲ್ ಎಲ್ಲ ಕಡೆ ಸರ್, ಬಿಜಾಪುರ ಆಗಲಿ ಚಿತ್ತಾಪುರ ಆಗಲಿ ಇಡೀ ದೇಶನಾಗೆ ಅಂದ್ರಲ್ಲ ಯಾಕೆ ಸರ್, ಏನಾಗ್ಯದ, ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳು ಅದಾರಲ್ಲ, ಇವರು ಧರ್ಮ ಹೊಡೆದ್ರೆ ಓಟ್ ಬರ್ತಾವತ್ ಮಾಡ್ಲಕತ್ತ. ಇವತ್ತು ನೋಡ್ರಿ, ಕ್ರಿಶ್ಚಿಯನ್ ಲಿಂಗಾಯತರು ಎಲ್ಲಾರು ಅದಾರನ್ರಿ ಜಗತ್ನಾಗ? ಕುರುಬ ಕ್ರಿಶ್ಚಿಯನ್ ಎಲ್ಲಾರು ಅದಾರ? ಒಕ್ಕಲಿಗ ಕ್ರಿಶ್ಚಿಯನ್ರು ಎಲ್ಲಾರು ಅದಾರ? ಅಂದ್ರೆ ಇವ್ ಯಾರು ಸೃಷ್ಟಿ ಮಾಡಿದವ್ರು? ಇವರೇ ಸಿದ್ದರಾಮಯ್ಯನ ಸರ್ಕಾರ ಅಲ್ರಿ. ನೋಡ್ರಿ, ಯಾವ ಮೀಸಲಾತಿ ಆದ್ರೂ ಅವ್ರ ಮತ್ತೊಂದು ಧರ್ಮಕ್ಕೆ ಮತಾಂತರ ಆದ್ರೆ ಆ ಮೀಸಲಾತಿ ಸೌಲಭ್ಯ ಸಿಗಬಾರ್ದು. ಇದು ನಮ್ಮ ವಾದ. ಇವತ್ತ ಮೀಸಲಾತಿಯನ್ನ ಯಾವ್ಯಾವ ಸಮುದಾಯಕ್ಕೆ ಸಿಕ್ಕಿದೆ ಅಲ್ಲ, ಅದೇ ಒರಿಜಿನಲ್ ಆ ಒಂದು ಸಮುದಾಯದಲ್ಲಿ ಇದ್ರೆ ಮಾತ್ರ ಸಿಗಬೇಕು. ಇವತ್ತು ನೋಡ್ರಿ, ಹಿಂದೂ ಕುರುಬಾತ್ ಬರ್ಸ್ತಾ ಇದ್ದಾರೆ, ಹಿಂದೂ ಒಕ್ಕಲಿಗಾತ್ ಬರ್ಸ್ತಾ ಇದ್ದಾರೆ, ಹಿಂದೂ ಲಿಂಗಾಯತ ಬರ್ಸ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಸಾಲಿ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತ ಐತಿ, ನಂದು ಹಿಂದೂ ಲಿಂಗಾಯತ ಇವ್ರು ಬರ್ಸ್ತಾರೆ. ಲಿಂಗಾಯತನ ಧರ್ಮ ಎಲ್ಲ ಐತಿ ತೋರ್ಸ, ಎಲ್ಲಿ ಗೆಜೆಟ್ ತೋರ್ಸ ನನಗ. ಇರೋ ಭಾರತ ಸಂವಿಧಾನದಲ್ಲಿ 6 ಧರ್ಮಗಳು. ನೀವು ಅದನ್ನು ಬರೀಲಿಲ್ಲ ಅಂದ್ರೆ ನಿಮ್ಗೆ ಕ್ಯಾಟಗರಿ ಸಿಗುವುದಿಲ್ಲ. ನಾಳೆ ಎಲ್ಲಾರು ಇಡೀ ನೋಡ್ರಿ, ಹಿಂದೂ ದಲಿತರ ತಲೆ ಬರ್ಸ್ಲಾಕತ್ತಾರ ಅವರು ಸಹಿತ, ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು, MP ಪಾಟೀಲ್ರು, ಈ ಈಶ್ವರ್ ಖಂಡ್ರೆ ಕಾಂಪಿಟಿಷನ್ ಐತಿ. ಸಿದ್ದರಾಮಯ್ಯರು ಎಲ್ಲರೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂದಿಗಿಂದ ಇರ್ತಾರೆ, MP ಪಾಟೀಲ್ರು ಹಾರ ಹಾಕಿ ಶ್ರೀ ಗುರು ಬಸವಲಿಂಗಾಯ ನಮಃ ಒಂದಿಟ್ಟು ಪೇಡ ಸ್ವಾಮಿಗಳನ್ನ ತಂದು ಹಿಂಗೆ ಆಶೀರ್ವಾದ ಮಾಡ. ಇದು ಆಶೀರ್ವಾದ ಸನಾತನ ಧರ್ಮದ್ದು.
ಸನಾತನ ಧರ್ಮ ಬೇಡಪ್ಪ, ಆಶೀರ್ವಾದ ಹಿಂಗ್ ಮಾಡೋದು ತಪ್ಪಾಗ್ತೈತಿ. ನೀವು ಇನ್ಮ್ಯಾಗ ಆಶೀರ್ವಾದ ಹಿಂಗ್ ಮಾಡ್ತೀವಿ. ನಾನು ಕಾಂಗ್ರೆಸ್ ಹೋಗ್ತಾರೆ ಇಲ್ಲ, ಅವ್ರವ್ರ ಕಾಂಪಿಟೇಷನ್ ನಡೆದೈತ್ರಿ. ಕಾಂಪಿಟೇಷನ್ ನಡೀದೇ ಅಲ್ಲ. ನಾವೇನ್ ನೋಡ್ರಿ, ಸತೀಶ್ ಜಾರಕಿಹೊಳಿ ಆದ್ರೂ ವಿರೋಧ ಇಲ್ಲ, MP ಪಾಲ್ರ ಆದ್ರೂ ವಿರೋಧ ಇಲ್ಲ, ಯಾರು ಆಗಲ್ಲ ಅವ್ರ ಪಾರ್ಟಿಯಾಗ. ಹೆಂಗಾದ್ರೂ 2028 ಅದು ಮಣ್ಣಾಗ ಹೋಗೋದು ಅದ. ಕೊನೆಗೆ ಯಾರ್ಯಾರು ಆಗೋದ್ರ ಆಗ್ಲಿ, ಇವ್ರು ಯಾರೋ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವ ಪ್ರಮುಖವಾದ ವಿಚಾರ ಅಂದ್ರೆ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಡಿಸ್ಕ್ವಾಲಿಫೈ ಆಗಿದೆ ಸರ್. ಸ್ವಾಮೀಜಿ ಅವ್ರದ್ದು ಮರು ಮನವಿ ಸಲ್ಲಿಸಬೇಕು, ಹೈಕೋರ್ಟ್ಗೆ ಹೋಗಿ ಒಂದು ವಿಚಾರ ಇರುವಂತ ಭಾಗಶಃ ನೀವು ಹೇಳಕತ್ತೀರಿ. ಏನ್ ಹೇಳ್ಯಾರ ಸುಪ್ರೀಂ ಕೋರ್ಟು, ಇದರ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ, ಇವ್ರೆಂತಿಂತ ಶಬ್ದ ಉಪಯೋಗ ಮಾಡಿದ್ರ ಬಗ್ಗೆ ಎಲ್ಲಾದರೂ ಆ ಒಂದು ರೈಟ್ಸ್ ಆಗ್ತಾವನು, ದಂಬೆ ಗಲ್ಲಿಬೆ ಆಗ್ತಾವನು ಅಂತದನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ. ನಂಬರ್ 1. ನಂಬರ್ 2, ಈ ರೀತಿ ಯಾವ್ಯಾವ ಸ್ವಾಮಿಗಳು ಕೆಲ ಶಬ್ದಗಳನ್ನು ಉಪಯೋಗ ಮಾಡ್ಯಾರ, ಅವ್ರ ಮ್ಯಾಗನು ಕೇಸ್ ರಾಜ್ ಮಾಡಿರತ್ತು ಹೇಳ್ಯಾರ ನನಗೆ ಮೊದಲು ಮಾಹಿತಿ. ಅಂದ್ರೆ ಇದರಿಂದ ನಿಜಗುಣಾನಂದ ಅವ ಯಾವ ಶಾನಿ ಹಳ್ಳಿ ಅಲ್ಲೊಬ್ಬ ಯಾವನೋ ಚಿತ್ತಾಪುರನಾಗ ಮಾತಾಡ್ಯಾನಲ್ರಿ, ಕೋರ್ಟ್ ವಿರುದ್ಧ ಮಾತಾಡ್ಯಾನ, ನ್ಯಾಯಾಂಗದ ಜಡ್ಜ್ಗಳ ಬಗ್ಗೆ ಮಾತಾಡ್ಯಾನ. ಇವೆಲ್ಲ ನ್ಯಾಯಾಂಗ ನಿಂದನೆಗಳ ಬಗ್ಗೆನೂ ತನಿಖೆ ಆಗ್ಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ರಿವ್ಯೂ ಮಾಡಲಿಕ್ಕೆ ಮತ್ತೆ ಹೈಕೋರ್ಟಿಗೆ ಅಧಿಕಾರ ಕೊಟ್ಟಾರೆ. ನಾವು ಯಾವ ರೀತಿ ವಾದವನ್ನು ಮಂಡಿಸಲು ಎಲ್ಲೆಲ್ಲಿ ನಾವು ಫೇಲ್ ಆಗಿವಲ್ಲ ಆ ಪಾಯಿಂಟ್ಸ್ಗಳನ್ನು ತಗೊಂಡು ಮತ್ತೆ ನಾವು ಕೋರ್ಟ್ನಲ್ಲಿ ಹೋಗ್ತೀವಿ. ನಾವು ಪ್ರಯತ್ನ ಮಾಡಕತ್ತೀವಿ. ವಿಜಯಪುರದಲ್ಲಿ ನಮ್ಮ ಕನೇರ ಮಠ ಶ್ರೀಗಳನ್ನ ಕರ್ಕೊಂಡು ಬಂದೆ ಈ ಸಮಾವೇಶ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟರೊಳಗೆ ಆಗಲಿಲ್ಲ ಅಂದರೆ ನಾವು ದೊಡ್ಡ ಸಮಾವೇಶ ಮಾಡ್ತೀವಿ. MP ಪಾಲ್ರು ಸಮಾವೇಶಕ್ಕೆ ತಯಾರಾಗಲಿ. ಕಾನೂನು ಸುವ್ಯವಸ್ಥೆಯನ್ನು ಮುಂದಿಟ್ಕೊಂಡು ಕಣ್ಣೇರಿ ಶ್ರೀಗಳಿಗೆ ನಿರ್ಬಂಧ ಹೇರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವೀಗ ಏನು ಕಪಿಲೇಶ್ವರದಲ್ಲಿ ಏನು ಸಮಾವೇಶ ಮಾಡ್ತಾ ಇದ್ದೀರಿ, ಇದನ್ನು ಕಾನೂನು ಸುವ್ಯವಸ್ಥೆಯನ್ನ ಮುಂದಿಟ್ಕೊಂಡು ನಿಮಗೆ ಅನುಮತಿ ಕೊಡಂಗಿಲ್ಲ ಅಂದ್ರೆ ನಿಮ್ಮ ನಡೆ ಏನಿರುತ್ತೆ ಅಂತ ನೋಡ್ರಿ. ಆ ಮುಂದಿನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಒಂದು ವೇಳೆ ಯತ್ನಾಡ್ರೆ ನೀವು ಮುಖ್ಯಮಂತ್ರಿ ಆಗದೇ ಇದ್ದರೆ ಆತ್ಮಹತ್ಯೆ ಮಾಡಿಕೊಳ್ತೀರಾ ಅಂತಂದ್ರೆ ರಾಜಕೀಯವಾಗಿ ಮತ್ತೆ CM ಅವರು ಹೈಕಮಾಂಡ್ ಮನಸ್ಸು ಮಾಡಿದ್ರೆ ನಾ ಇನ್ನೂ 2-3 ವರ್ಷ CM ಆಗಿ ಮುಂದುವರಿತೀನಿ. ಇಷ್ಟು ದಿನ 5 ವರ್ಷ ನಾಳೆ CM ಅಂತ ಈಗ ಮತ್ತೆ ದಾಟಿ ಚೇಂಜ್ ಆಗಿದೆ. ನಾ ಹೇಳದಲ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದ್ ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟ. ಅವರೇ ಆಗ್ತಾರೆ. ನೀವು ನೋಡ್ತೀವಿ, DK ಶಿವಕುಮಾರ್ ಬೇಡ, ಸತೀಶ್ ಜಾರಕಿಹೊಳಿ ಬೇಡ, ಖರ್ಗೆ ಅವ್ರು ಮಾಡೋದು ಲೆಕ್ಕಕ್ಕೆ ಬರ್ತದೆ. ಖರ್ಗೆ ಅವ್ರು ಆಗ್ತಾರೆ. ಮತ್ತೆ ಪಕ್ಕದಲ್ಲೇ ಮತ್ತೆ ಅವ್ರ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬದ್ಧ ಆಗಿದ್ದ ಯಾಕೆ ಹೇಳಕತ್ತಾರಂದ್ರೆ, ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರು. ಏನಂದ್ರೆ ಸತೀಶ್ ಜಾರಕಿಹೊಳಿಯವ್ರಿಗೆ ಎಲ್ಲ ಅರ್ಹತೆ ಇದೆ ಅಂದ್ರೆ ನೀವೇನಾದ್ರು DK ಶಿವಕುಮಾರ್ ಮಾಡ್ತಿದ್ರೆ ಆ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು 70-80 ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ. ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ಕುಡಿಸ್ಯಾರ, ಅಲ್ಲಿ ಕೆಲಸ ಇಲ್ಲ, ಬಗ್ಸಿಲ್ಲ, ಯಾವ ರಾಜ್ಯಗಳು ಇಲ್ಲ, ಉತ್ಪನ್ನ ಬರಲಾಗೈತಿ. ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂತ ಖರ್ಗೆ ಸಾಹೇಬ್ರ. ಇನ್ನೊಂದು ಕಡೆ DK ಶಿವಕುಮಾರ್ ಮೊನ್ನೆ ಡೆಲ್ಲಿಗೆ ರಾತ್ರೋರಾತ್ರಿ ಹೋಗಿ ಬಂದ್ರು, ಯಾವ್ದು ಪ್ರಯೋಜನ ಆಗಿಲ್ಲ. ಆಗೋದಿಲ್ರಿ. ನೋಡ್ರಿ, ಹೈಕಮಾಂಡ್ ಆದಾಗ ರಾಷ್ಟ್ರೀಯ ಅಧ್ಯಕ್ಷರ ಮುಖ್ಯಮಂತ್ರಿ ಆಗ್ಬೇಕಂತ ಗೊತ್ತಾಗ ಯಾವ DK ಶಿವಕುಮಾರ್ ಕೇಳ್ತಾರೆ, ಯಾವ ಸತೀಶ್ ಜಾರಕಿಹೊಳಿ ಕೇಳ್ತಾರೆ. ಇಲ್ಲೇ ಅಡ್ಡಾಡೋದು, ಇಲ್ಲೇ ಬೆಳಗಾವಿದಾಗ ಬಿಹಾರ ಚುನಾವಣೆಗೆ 300 ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ರಾಮುಲು ಕೂಡ ಆರೋಪ ಮಾಡ್ತಾ ಇದ್ದಾರೆ. CM ಆರೋಪ ಮಾಡಿದಾರೆ ಯಾರು ಅವ್ರಿಗೆ ಗುರ್ತಿರ್ತತ್ರಿ, ಯಾವ ಥ್ರೂ ಹೆಂಗೆ ಹೋಗಿರ್ತ ನಮ್ಗೆ ಗೊತ್ತಿಲ್ಲ. ಈಗ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿ ನಮ್ದೇನು ವಿರೋಧ ಇಲ್ರಿ. ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ. ನಾವ್ಯಾರು ವಿರೋಧ ಪಕ್ಷದವರು. ಅದ್ರಾಗ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾನು ನೋಡಿ ಸರ್, ನಿಮ್ಗೊಂದು ಮಾತು ಹೇಳ, ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ಕೊಂಡೇ ಮಾಡ್ಕೊತಾರೆ.
ಅವ್ರಿಗೆ ಇರುವುದೇ ಕರ್ನಾಟಕ ಉತ್ಪನ್ನ ಬರೋದು. ಇಷ್ಟು ನೋಡ್ರಿ, ಅವ ಯಾರು ಪಪ್ಪಿ ಅಂತ ಹೇಳಿ ಚಿತ್ರದುರ್ಗ MLA ಹಿಡಿದ್ರಲ್ಲ, ಅವರ ಇದೇ ಆರೋಪ ಮಾಡಿ ಹಿಡಿದಿದ್ದು ಇಡಿ ಅವರು. 500 ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ, ನಾನು ಮಂತ್ರಿ ಮಾಡಿರತ್ತ ಹೇಳ್ಯಾರ ಅನ್ನೋಂಥ ಸುದ್ದಿ ಮೇಲೇ ರೇಡ್ ಹಾಕಿದ್ರು. ಎಷ್ಟು ಹಣ ಸಿಕ್ತು ನಿಮ್ಗೆ ಗೊತ್ತದ. ತಮ್ಮನ್ನ ಹಿಂದೂ ಹುಲಿ ಅಂತೇಳಿ ಇಡೀ ಕರ್ನಾಟಕ ಜನ ಹಿಂದೂ ಇಲಿ ಅಂತ ಅನ್ಬೇಕಾಗಿತ್ತೆ ಅನ್ರಿ. ಆ ನಿಟ್ಟಿನಲ್ಲಿ ಬಿಜೆಪಿಗೆ ಏನಾದ್ರು ತಾವು ಮರಳಿ ಬರ್ತೀರಾ? ಯಾಕಂದ್ರೆ ಇಲ್ಲಿವರೆಗೂ ನೀವು ಮೊದಲಿನ ಇದರಲ್ಲಿ ಅನೇಕ ಜನ ಬಿಜೆಪಿ ನಾಯಕರ ಜೊತೆ ಕೂತಿರ್ತಾವ. ಈಗ ಅನೇಕ ಜನ ನಾಯಕರು ಸಹ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನಾದ್ರು ಮುಂದಿನ ದಿನಗಳಲ್ಲಿ ಬರ್ತೀರಾ? ಹೈಕಮಾಂಡ್ ಏನಾದ್ರು ನಿಮಗೆ ಫೋನ್ ಏನಾದ್ರು ಮಾಡಿತ್ತಾ ಅಂತೇಳಿ? ನೋಡ್ರಿ, ದೇಶನಾಗ ನರೇಂದ್ರ ಮೋದಿ ಅವರು ಜನರಿಂದ ಆದಂತ ನಾಯಕ. ನರೇಂದ್ರ ಮೋದಿ ಅವ್ರನ್ನ ಯಾರು ಬಿಜೆಪಿ ಒಳಗಿರೋರು ಅರ್ಧಕ್ಕರ್ಧ ವಿರೋಧಿ ಇದ್ರು. ಅವಾಗ ದೇಶನಾಗ ಒಂದು ಸಂಚಲನ ಆಯ್ತು ಏನಂದ್ರೆ ನರೇಂದ್ರ ಮೋದಿ ಅವರು ದೇಶ ಪ್ರಧಾನಮಂತ್ರಿ ಆಗ್ತಾರೆ. ಇದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲಿಲ್ಲ. 4 ಮಂದಿ ಇರೋರು ವಿರೋಧ ಮಾಡೋರು. ಯೋಗಿ ಆದಿತ್ಯನಾಥರು ನರೇಂದ್ರ ಮೋದಿ ಅವ್ರ ನಂತರ ಈ ದೇಶದ ಪ್ರಧಾನಿ ಯಾರಾಗಬೇಕಾದ್ರೆ ಯೋಗಿ ಆದಿತ್ಯನಾಥರು, ಇದು ಜನರ ಭಾವನೆ. ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ. ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಕೋತ ತಿಳ್ಕೊಂಡಿನಿ. ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ JCB ಪಾರ್ಟಿ ರೆಡಿನೇ ಐತಿ. ಹೈಕಮಾಂಡ್ ಏನಾದ್ರು ಫೋನ್ ಏನ್ ಮಾಡಿದ್ದ ಅಂತ ಸಂಪರ್ಕ ಮಾಡಿದ್ದ? ನಾನು ಯಾರ ಸಂಪರ್ಕ ಹೋಗಿಲ್ಲ. ಪಾಪ ಅವ್ರು ಯಾರು ಸಂಪರ್ಕ ಬಂದೇ ಇಲ್ಲ. ಯಾಕಂದ್ರೆ ಅವ್ರಿಗೀಗ ನಮ್ದು ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಆಗ್ಬಿಡ್ತೈತಿ 2027ಕ್ಕೆ ಗೋವಾ ಚುನಾವಣೆಯಿಂದ. ನನ್ನನ್ನು ನಾಳೆ ಗೋವಾಕ್ಕೆ ಹೊಂಟೀನಿ. ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದೈತಿ, ನೀವು 2027 ಚುನಾವಣೆಗೆ ನಮ್ಮ BJP ಪರವಾಗಿ ಬರೆಯಬೇಕಂತೇಳಿ. ಯಾಕಂದ್ರೆ ಕರ್ನಾಟಕ ಜನ ಭಾಳ ಇದ್ದಾರೆ, ನಿಮ್ಮ ಅಪೇಕ್ಷೆ ಪಡ್ತಾ ಇರೋದು ಅದೇ ಉದ್ದೇಶದಿಂದ ನಾಳೆ 2ನೇ ತಾರೀಕಿಗೆ ನಾನು ಹೊಂಟೀನಿ. ಇಲ್ಲಿ ಬಿಜೆಪಿ ಹೆಂಗ ಮದ್ದೂರ್ನಾಗ ಮನೆ ಕರೆದಲ್ಲ ಕಾರ್ಯಕರ್ತರು. ಮದ್ದೂರ್ನಾಗೆ ನಾನು ಜಾತಿ ಇದ್ದಿಲ್ಲ, ಏನೂ ಇದ್ದಿದ್ದಿಲ್ಲ, ಅಲ್ಲಿ ಹಿಂದುತ್ವನೂ ಇರಲಿಲ್ಲ. ಮದ್ದೂರ್ನಾಗ ನಾವು ಹೋದಾಗ 20,000 ಜನ ಸೇರಿದ್ರು. ಮನೆ ಕೆರೆಗಡಕ್ಕೆ ಹೋಗಿದ್ದೆ ಮಂಡ್ಯ ಸಿಟಿ ಒಳಗೆ 4-5 ಕಿಲೋಮೀಟರ್ ನಾನು ಮೆರವಣಿಗೆ ಮಾಡಿದ್ರು. ಈ ಗೋವಾದವ್ರು ಕರಿಲಕತ್ತಾರ. ಮೊನ್ನೆ ಮಹಾರಾಷ್ಟ್ರ ಚುನಾವಣೆದಾಗ ನಾ ಬಾರ್ಡರ್ ನಾನೇ ಅಡ್ಡಾಡೀನಿ. ಪೂರ್ತಿ ಅಕ್ಕಲ್ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡರ್ ನಾನೇ ಅಡ್ಡಾಡೀನಿ. ನನ್ನ ಸಭೆಗೆ 10,000 ರಿಂದ 15,000 ಜನ ಸೇರಿದ್ರು. ಈ ಗೋವಾದಾಗನೇ ಒಂದು ಪರಿವರ್ತನೆ ಆಗ್ಲಕತ್ತೈತಿ. 2027 ಚುನಾವಣೆ ಇದೆ. ಅಷ್ಟರೊಳಗೆ ಹೈಕಮಾಂಡದವರು ಒಂದು ನಿರ್ಣಯ ಮಾಡ್ತಾರ. ಮಾಡಲಿಲ್ಲ ಅಂದ್ರು ನಂದು ರೆಡಿ ಇಟ್ಕೊಂಡಿನಿ. JCB ಪಾರ್ಟಿ ಬಯಲ ಎಲ್ಲ ಪಾರ್ಟಿ ರೆಡಿ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 JCBಗಳ ಪೂಜೆ ಮಾಡಿ ಜ್ಞಾನಪೂರ್ಣಂ ಜಗನ್ ಜ್ಯೋತಿ ಹಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗ ಇದ್ರು ಹೋಗ್ತೀನಿ, ಪಾರ್ಟಿಯಾಗ ಇರ್ಲಿಕ್ಕೆ ಅಂತ. JCB ಅಂದ್ರೆ J ಅಂದ್ರೆ JDS. ಅಲ್ಲಿ ನಾರಾಜ್ ಆದವ್ರು ನಮ್ಮ ಕಡೆ ಬರ್ತಾರೆ. C ಅಂದ್ರೆ ಕಾಂಗ್ರೆಸ್, ಅಲ್ಲಿ ಒಳ್ಳೆಯವರು ಅದಾರ, ಅವರು ನಮ್ಮ ಪಾರ್ಟಿಗೆ ಬರ್ತಾರೆ. B ಅಂದ್ರೆ BJP, ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ. ಎಲ್ಲ ಕಡೆ 30% ತಗೋತೀನಿ. 10% ರಾಜಕೀಯ ಮಾಡಲಾರ ಹುಡುಗರು ತಗೊಂಡ್ರೆ ಆ ಪಕ್ಷ ಕಟ್ತೀನಿ. ಈಗ ಒಂದೊಂದು ವಿಧಾನಸಭೆ ಒಳಗ 4-5 ಮಂದಿ ಟಿಕೆಟ್ ಬರ್ತಾರಿಲ್ರಿ. BJPಯಾಗ ವಿಜಯೇಂದ್ರ ಯಡಿಯೂರಪ್ಪ ಇದ್ದಾರೆ, ಏನ್ ಮಾಡ್ತಾರೆ, ರೊಕ್ಕ ತಗೊಂಡು ಟಿಕೆಟ್ ಕೊಟ್ಬಿಡ್ತಾರೆ ವೀಕ್ ಕ್ಯಾಂಡಿಡೇಟ್. ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನೊಬ್ಬ, ಅವ್ನು ತಂದು ನಿಂದಿರಿಸಿಬಿಡ್ತೀನಿ. ಇಷ್ಟೇ ಐತಿ, ಸಿಂಪಲ್ ಫಾರ್ಮುಲಾ ಐತಿ. ಈಗ ಪಾರ್ಟಿ ಕಟ್ಟಿದ್ರೆ ಯತ್ನ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ? ಇಂದಿನ ವಿಶೇಷ. ನೀವು ಹೊಡಿತಿರ್ತೀರಿ, ಹೊಡ್ಕೊತ ನೀವೇನು ಹೊಡಿತೀರಿ? ಯತ್ನಾಳ್ ಏನು ಯಶಸ್ವಿ ಆಗಬಹುದಾ? ಸಂಜೆ 6 ಗಂಟೆಗೆ ನೋಡಿರಿ. ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ, BJP ಫೋನ್ ಬರ್ತೈತಿ, JDS ಫೋನ್ ಬರ್ತೈತಿ, BJP ಫೋನ್ ಬರ್ತೈತಿ, JDS ಫೋನ್. ನೋಡು ಬ್ರದರ್, ನೋಡೋಣ. ನೀವೇನು ದಯವಿಟ್ಟು ಯತ್ನಾಳ್ ಹೈಲೈಟ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ನಮ್ಮ ಮನುಷ್ಯ ನಿಮ್ಮ ಕಡೆ ಬರ್ಲಾಕತ್ತಾನ. ಅಟೋತನ ಮತ್ತೆ ಇದು ಚೇಂಜ್ ಮಾಡ್ತಾರೆ ಸ್ಕ್ರಿಪ್ಟ್. ಹಿಂಗೆ ಸ್ಕ್ರಿಪ್ಟ್ ಚೇಂಜ್ ಮಾಡಿ. JCB ಯಾವಾಗ ಚಾಲು ಆಗ್ತೈತೆ ಗೊತ್ತೇನ್ರಿ? ಇನ್ನೊಮ್ಮೆ ವಿಜಯೇಂದ್ರ ನಮ್ಮ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ JCB ಚಾಲು. ಈಗ ಅನೌನ್ಸ್ ಆಗಿಲ್ಲ, ಈಗ ಅಧಿಕೃತವಾಗಿ ಅನೌನ್ಸ್ ಆದ ಮರುದಿವಸ ಚಾಲು ಹೊಸ ರಾಜಕೀಯ. ಈ ಕೆಲವೊಂದು ನಿಮ್ಮದೇ ಅದ, ನೀವು ಹಿಂದೆ ಬಿಜೆಪಿಯಲ್ಲಿ ಇದ್ದಲ್ಲ, ಬಿಜೆಪಿಯಲ್ಲಿ ಇದ್ದಂತ ಬಹಳಷ್ಟು ನಾಯಕರು ನಿಮ್ಮ ಬಿಜೆಪಿ ಹೈಕಮಾಂಡ್ ಮನೆ ನಿಮ್ಗೆ ಹೇಳ್ರೆ, ನಮ್ಮ ಬಿಜೆಪಿ ಎಷ್ಟು ಮಂದಿ MP ಅದಾರೆ? 25 ಮಂದಿ ಅದಾರೆ.
23 ಮಂದಿ ನನ್ನ ಕಡೆ ಅದಾರ. 60 ಮಂದಿ ಏನು ಎಮ್ ಎಲ್ ಎ ಅದಾರಲ್ಲ, 55 ಮಂದಿ ನನ್ನ ಕಡೆ ಅದ. ಸಂಪರ್ಕ ಅದಾರ, ಮಾತಾಡ್ತಾರೆ. ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಅವ್ರಿಗೆ, ಹೊರಗೆ ಹಾಕಿ ಇರ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ಕೂಡ. ದಿಲ್ಲಿಯೊಳಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡ್ದವ್ರು ಕೇಳ್ತಾರೆ, ಅವ್ರು ಯತ್ನಾಳ್ ಹೊರಗೆ ಹಾಕಿದ್ದು ಚಲೋ ಆಯ್ತು ಕೆಟ್ಟ ಆಯ್ತು ಕೇಳ್ತಾರೆ. ಬಹುತ್ ಬುರಾ हो गया सर ಅಂತಾರೆ. वो बहुत पावरफुल हो गया ಅಂತ ಹೇಳ್ತಾರೆ. क्या करने का उसको वापस लेके आने का, नहीं तो पार्टी बहुत लॉस हो जाएगा ಅದು ಹೇಳಿ ಬರ್ಲಕತ್ತ. ಅವರು ಏನದ ಬಿಹಾರದ ಎಲ್ಲ ಮುಗಿಲಿ, ಅಟ್ರಾಗಿ ವಿಜೇಂದ್ರಂದು ಮುಗಿತೈತಿ. ಮುಂದೊಂದು ಪಾರ್ಟಿಗೆ ಒಂದು ಹೊಸ ಆಪರೇಷನ್ ಮಾಡ್ಬೇಕಂತ ಐತಿ. ಆಪರೇಷನ್ ಆಗಲಿಲ್ಲ ಅಂತ ನಮ್ಮ ಪಾರ್ಟಿ ರೆಡಿ ಐತಿ. ವಿಜೇಂದ್ರ ಆದ್ರೆ ನಿಮ್ದು ಕಡೆ ಚಾಲ ಜೆಸಿಬಿ ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವನ್ನ ನಾವು ಒಪ್ಪುವುದಿಲ್ಲ. ಎಲ್ಲರೇ ಅವ್ರು ಬಂದು ಯಡಿಯೂರಪ್ಪ ಕ್ಷಮಾ ಬಿಡು, ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ಅವೇನಾರ ಹೇಳಂದ್ರೆ ಹೇಳುವುದಿಲ್ಲ. ನಿಮ್ಮ ಪಾರ್ಟಿ ಬರೋದಿಲ್ಲ. ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕ್ಕತ್ತೀವಿ. ನಿನ್ನೆ ಭಗತ್ ಕಾರ್ಯಕ್ರಮ 20,000 ಮಂದಿ ಕೂಡಿದ್ರು. ನಾನು ದಾಬಾ ಕರ್ಕೊಂಡು ಹೋಗಿನ, ಗಾಡಿ ಕಳ್ಸಿನ, ಊಟ ಮಾಡಿಸಿ, ಏನೂ ಇಲ್ಲ. ಬರೀ ಹಿಂದುತ್ವ, ರಾಷ್ಟ್ರ ಇಷ್ಟು ಸಲ ಜನ ಕೂಡ್ಲಕತ್ತಾರಂದ್ರೆ ಆಪ್ ಪಾರ್ಟಿ ಜಿಲ್ಲೆಗೆ ಹೆಂಗೆ ಬರ್ತಲ್ಲ ಹಂಗೆ ಕರ್ನಾಟಕ ನಮ್ಮ ಪಾರ್ಟಿ. ಥ್ಯಾಂಕ್ ಯು ಸರ್. ನೀವೆಲ್ಲ ಅಭಿನಂದನೆ ಕೊಳ್ಳಕತ್ತಾರಂದ್ರೆ ನಂದು ಗ್ಯಾರಂಟಿ ಮುಖ್ಯಮಂತ್ರಿ.